ಫ್ರೆಂಡ್ ತಮ್ಮನೇ ಒಬ್ರು ಇದ್ದಾರೆ. ಸೊ ಏನಂದರೆ ಅವನು ಇವಾಗ 32 ವರ್ಷ ಏನೋ, 32 ವರ್ಷ ಏನೋ. ಅವ್ನು ಬ್ಲೇಮ್ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಮನೇಲಿ ಇರ್ತಾನೆ. ಏನೇ ಕೆಲ್ಸಕ್ಕೆ ಹೋಗಲ್ಲ. ನಾನು ಕಾಲೇಜ್ಗೆ ಹೋಗ್ಬೇಕು, ಸೆಕೆಂಡ್ PUC ಹೋಗ್ಬೇಕಂದ್ರೆ ಅವ್ರಿಗೆ ಅವ್ನು ಕೇಳಿದ ಕೋರ್ಸ್, ಅವ್ನು ಯಾವುದೋ ಕೋರ್ಸ್ ಕೇಳಿದಂತೆ, ಬಟ್ ಅವ್ರ ಅಪ್ಪ ಅಮ್ಮ ಇಲ್ಲ ಅದಕ್ಕಿಂತ ಇದ್ರಲ್ಲಿ ಸ್ಕೋಪ್ ಚೆನ್ನಾಗಿದೆ, ಸೊ ಇದನ್ನು ಮಾಡಪ್ಪ ಅಂತ ಹೇಳಿ ಆ ಕೋರ್ಸ್ ಬಿಟ್ಟು ಬೇರೆ ಕೋರ್ಸ್ ಕೊಡ್ಸಿದ್ರಂತೆ. ಇದುವರೆಗೂ ಅದೇ ಸಾಧಿಸ್ಕೊಂಡು ಒಂದು ಕೆಲಸಕ್ಕೂ ಹೋಗಲ್ಲ, ಏನಿಲ್ಲ, ಮನೇಲೇ ಇದ್ಕೊಂಡು. ಸೊ ಇಲ್ಲ ನನಗೆ ಆ ಕೋರ್ಸ್ ಕೊಡಿಸಿಲ್ಲ, ನನಗೆ ಆ ಕೋರ್ಸ್ ಕೊಡಿಸಿದ್ರೆ ನಾನೇನೋ ಜೀವನದಲ್ಲಿ ಇದು ಮಾಡ್ತಾಯಿದ್ದೆ, ನಂಗೆ ಇಂಟ್ರೆಸ್ಟ್ ಇರೋದು ನಾನು ಮಾಡಲ್ಲ ಅಂದ್ಬಿಟ್ಟು ಇವತ್ತಿನವರೆಗೂ ಕೆಲ್ಸಕ್ಕೆ ಹೋಗೋದಿಲ್ಲ. ಇವತ್ತು ಮನೇಲಿ ಸುಮ್ಮನೆ ಟೈಮ್ ಪಾಸ್ ಅಂದರೆ ಸುಮ್ಮನೆ ಬ್ಲೇಮ್ ಮಾಡ್ಕೊಂಡು ಅವ್ರ ತಂದೆ ತಾಯಿ ನನಗೆ ಏನೋ ಒಂಥರ ನಿಮ್ಮಿಂದ ನಾನು ಹಾಳಾಗ್ಬಿಟ್ಟೆ, ನಿಮ್ಮಿಂದ ನೀವೇ ನಮ್ಮ ಫ್ಯೂಚರ್ ಹಾಳು ಮಾಡಿಬಿಟ್ರಿ, ಬರೀ ಬ್ಲೇಮ್ ಮಾಡಿಕೊಂಡು. ಸೊ ಅದಲ್ಲೇ ಕಾಲ ಕಳೆದು ಮತ್ತು ಇನ್ನೊಂದು ಸರಿ ನೋಡ್ತಾ ಇರ್ತೀವಿ, ಪಾಪ ಆಲ್ರೆಡಿ ಏಜ್ ಆಗೋಗ್ಬಿಟ್ಟಿರುತ್ತೆ, ಆಲ್ರೆಡಿ ಒಂದು 60-70 ವರ್ಷ ಆಗಿಬಿಟ್ಟಿರುತ್ತೆ. ಅವ್ರಿಗೋಗಿ ತಿರ್ಗಾ ರಿಯಲೈಸ್ ಮಾಡಿಸಿಟ್ರು ಮಾಡೋದು, ನಾನು ಚಿಕ್ಕ ವಯಸ್ಸಲ್ಲಿ ನೀವು ಅದನ್ನು ಮಾಡಿಸಿಲ್ಲ ಇದನ್ನು ಮಾಡಿಸಿಲ್ಲ ಅಂತ. ಅವ್ರದ್ದು ಆಗೋಗ್ಬಿಟ್ಟಿದೆ ಅಷ್ಟೇ, ಮುಗಿದ್ಬಿಟ್ಟು ಮತ್ತೆ